1 ಕೋಟಿ ವೆಚ್ಚದಲ್ಲಿ ಯಾವ ರೀತಿ ಚಿತ್ರದುರ್ಗದಲ್ಲಿ ಕೆಲಸಗಳಾಗ್ತಾ ಇಲ್ಲ ಅದರ ಬಗ್ಗೆ ಗಮನ ಹರಿಸಿದ್ದೀವಿ. ಆದಷ್ಟು ಬೇಗ ಸಂಬಂಧಪಟ್ಟವರು ಗಮನ ಹರಿಸಲು ಅನ್ನುವಂಥ ನಂಬಿಕೆ ನಮ್ಮದು. ಇನ್ನು ಈಗ ಬಾಗಲಕೋಟೆಗೆ ಹೋಗೋಣ. 3 ವರ್ಷವಾದರೂ ಮುಗಿದಿಲ್ಲ ಕಾಮಗಾರಿ. ಬಡವರಿಗೆ ಕಟ್ಟಿಸಿದ ಮನೆಗಳು ಅಧೋಗತಿಗೆ ತಲುಪ್ತಾ ಇದೆ. ಅಧ್ವಾನ ಆಗಿದ್ರು ಹೇಳೋರಿಲ್ಲ ಕೇಳೋರಿಲ್ಲ. ಇದು ಬಾಗಲಕೋಟೆಯ ಮನೆಯ ವಿಚಾರ. ಒಂದ್ ಕಡೆ ಅರ್ಧಂಬರ್ಧ ಕಾಮಗಾರಿ. ಈ ದುಡ್ಡೆಲ್ಲ ಎಲ್ಲಿಗಿರಿ ಹೋಗುತ್ತೆ? ನೋಡಿ ಸರ್, ಒಂದು ಗಣೇಶೋತ್ಸವ ಮಾಡುವಾಗ ನಾವೊಂದು ಪ್ಲಾನ್ ಮಾಡ್ತೀವಿ. ಗಣೇಶೋತ್ಸವ ಈ ತರ ಇರುತ್ತೆ, ಇಷ್ಟು ದೊಡ್ಡ ಗಣಪತಿ, ಇಷ್ಟು ಜನ ಬರ್ತಾರೆ, ಈ ತರ ಏನು ಮೈಕ್ ಹಾಕ್ತೀವಿ, ಸೆಟ್ಟಿಂಗ್ ಈ ತರ ಇರುತ್ತೆ, ಒಂದು ಪ್ಲಾನ್ ಮಾಡ್ತೀವಲ್ವಾ? ಆ ಪ್ಲಾನ್ ಮಾಡಿದಾಗ ಅದಕ್ಕೆ ತಕ್ಕ ಹಾಗೇನೆ ಎಲ್ಲವೂ ವ್ಯವಸ್ಥೆಗಳೆಲ್ಲ ಆಗುತ್ತೆ. ಏನೇ ಒಂದು ಹಬ್ಬ ಹರಿದಿನ ಮಾಡಿದ್ರು, ಒಂದು ಕ್ರಿಕೆಟ್ ಮ್ಯಾಚ್ ಮಾಡ್ತೀವಿ, ಒಂದು ಪ್ಲಾನ್ ಮಾಡ್ತೀವಿ. ಈಗ ಬಡವರಿಗೆ ಒಂದು ಮನೆ ಕಟ್ಟಿಕೊಡ್ಬೇಕು ಅಂತ ಹೇಳುವಾಗಲೂ ಕೂಡ ಆ ತರ ಒಂದು ಪ್ಲಾನ್ ಮಾಡಿರ್ತೀವಿ, ಇಷ್ಟು ಖರ್ಚಾಗತ್ತೆ ಮತ್ತೊಂದು ಆಗತ್ತೆ ಅಂತ ಹೇಳಿ. ಬಟ್ ಇದು ಆಗಿಲ್ಲ. ಏನಿದು? ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಹಾಗೆ ಆಗಿದೆ ಈ ಜನರ ಪರಿಸ್ಥಿತಿ. ಸರ್ಕಾರ ಬಡವರ ಅಭಿವೃದ್ಧಿಗಾಗಿ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಆದರೆ ಜನರಿಗೆ ತಲುಪದೆ ಆ ಸೂರುಗಳು ಪಾಳು ಬಿದ್ದಿವೆ. ಅಷ್ಟಕ್ಕೂ ಏನಾಯ್ತು? ಬಡವರಿಗೆ ಯಾಕೆ ಈ ಮನೆಗಳು ಸಿಗ್ತಾ ಇಲ್ಲ? ಯಾರು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಅವರ ಫೋಟೋ ಸಮೇತ ತೋರಿಸ್ತೀವಿ. ಅದಕ್ಕಿಂತ ಮೊದಲು ಈ ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ. ನಮಗೂ ಒಂದು ಆಸೆ ಆಕಾಂಕ್ಷೆ ಭಾಳ ಇದೆ ಸರ್. 55,000 ರೂಪಾಯಿ ನಾವು ಡಿಡಿ ಕಟ್ಟಿದ್ವಿ ಸರ್. ಕಷ್ಟ ಅಂದ್ರೆ ಈಗ ಅಲ್ಲಿ ಸಾಲ ಮಾಡಿ ನಾವು ರೊಕ್ಕ ತಗೊಂಡಿರಿ. ಆ ಸಾಲಕ್ಕೆ ಬಡ್ಡಿ ಬೆಳ್ಕೊಂತ ಹೋಗಿ ಮತ್ತೆ ಬಡ್ಡಿ ಬೆಳ್ಕೊಂತ ಹೊಂಟೈತಿ. ಒಂದ್ ಕಡೆ ಅರ್ಧಂಬರ್ಧ ಕಾಮಗಾರಿಯಾಗಿ ಕಾಲಂ ಹಂತದಲ್ಲಿ ನಿಂತಿರುವ ಮನೆಗಳು, ಮತ್ತೊಂದೆಡೆ ಬಿರುಕು ಬಿಟ್ಟ ಗೋಡೆ, ಜೇಡಕಟ್ಟಿ ಭೂತ ಬಂಗಲೆಗಳಂತಾಗಿರುವ ಮನೆಗಳು. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ನಗರದ ವಾಂಬೆ ಕಾಲೋನಿಯಲ್ಲಿ. ಇಲ್ಲಿನ ಬಡ ಕೊಳಚೆ ಪ್ರದೇಶದ ಜನರಿಗೆ ಸ್ಲಂ ಬೋರ್ಡ್ನಿಂದ 500 ಮನೆ ಕಟ್ಟಿಸಿಕೊಡಲಾಗ್ತಿದೆ. ಈ ಮನೆಗಳ ಕಾಮಗಾರಿಗೆ 2022ರಲ್ಲಿ ಅಂದಿನ ಬಾಗಲಕೋಟೆ ಶಾಸಕ ವೀರಣ್ಣ ಚರಂತಿಮಠ ಭೂಮಿ ಪೂಜೆ ಕೂಡ ಮಾಡಿದ್ದಾರೆ. ಅಂದು ಆರಂಭವಾದ ಮನೆಗಳ ಕಟ್ಟಡ ಕಾರ್ಯ ಇಂದಿಗೂ ಮುಕ್ತಾಯವಾಗಿಲ್ಲ. ಈ ಮಧ್ಯೆ ಕಳಪೆ ಕಾಮಗಾರಿ ನಡೆದಿರುವುದಕ್ಕೆ ಬಿರುಕು ಬಿಟ್ಟ ಗೋಡೆ, ಮಣ್ಣು ಮಿಶ್ರಿತ ಮರಳು ಇರೋದೇ ಸಾಕ್ಷಿ. ಮನೆ ಕಟ್ಟಲು ಸಂಗ್ರಹಿಸಿಟ್ಟಿರುವಂತಹ ಕಬ್ಬಿಣ ತುಕ್ಕಿ ಹಿಡಿದಿವೆ. ಕೆಲ ಮನೆಗಳು ಕಾಲಂ ಹಾಕಿ ಹಾಗೆ ಬಿಟ್ಟ ಪರಿಣಾಮ ಕಬ್ಬಿಣ ಗೋಚರಿಸ್ತಾ ಅಸ್ಥಿ ಪಂಜರದಂತಾಗಿವೆ. ನಮಗೆ ಹೊಸ ಮನೆ ಸಿಗುತ್ತೆ ಅಂತ ಕನಸು ಕಂಡವರ ಕನಸು ಕನಸಾಗಿಯೇ ಉಳಿದಿದೆ. ಬಡ್ಡಿ ಅಂತ ತೆಗೆದು ಕಟ್ಟಿವಿ ಸರ್. ಈಗ ಅದು ಬಡ್ಡಿ ಸದ್ಯಕ್ಕೆ ತೀರ್ಸಕ್ಕಾಗಲ್ಲ ಸರ್. ಈ ಕಡೆ ಮನಿ ಬಾಡಿಗೆನೂ ಕಟ್ಬೇಕು ಸರ್, ಆ ನಂತರ ಈ ಕಡೆ ಬಡ್ಡಿನೂ ಕೊಡ್ಬೇಕು ಸರ್, ನಮ್ ಜೀವನಾನು ನೋಡ್ಕೋಬೇಕು ಸರ್. ಈ ತರ ಆದ್ರೆ ಸರ್ ಮುಂದೆ ಹೆಂಗ್ ಸರ್? ಇದಕ್ಕೆ ಮುಂದೆ ಪರಿಹಾರ ಹೆಂಗ್ ಸರ್? ಮುಂದೆ ರಿಪಬ್ಲಿಕ್ ಚಾನಲ್ ಸರ್ ಅವ್ರಿಗೆ ನಾವು ಕೋರಿಕೆ ಮಾಡಿದ್ವಿ ಸರ್. ಅವ್ರು ನಮ್ಮ ತ್ರಾಸ್ ನೋಡ್ಲಾರ್ದ ಬಂದ ನಮಗ ನಾವು ಇದೀವಿ ಸರ್, ನಿಮ್ಮಿಂದ ಇದೀವಿ ಅಂತೇಳಿ ನಮಗ ಇದು ಮಾಡಿ ಧೈರ್ಯ ತುಂಬಿ ಸರ್. ಅವ್ರ ಮುಖಾಂತರ ನಾವು ಈಗ ಇಲ್ಲಿ ಬಂದು ಈ ತರ ಇದು ಮಾಡೋದಾಗಿ ಸರ್. ಈ ಮನೆಗಳ ಕಟ್ಟಡ ವೆಚ್ಚ ಒಟ್ಟು 7 ಲಕ್ಷ ರೂಪಾಯಿ. ಇದಕ್ಕೆ ಕೇಂದ್ರ ಸರ್ಕಾರ 1.5 ಲಕ್ಷ, ರಾಜ್ಯ ಸರ್ಕಾರ 2 ಲಕ್ಷ ರೂಪಾಯಿ ಕಾರ್ಮಿಕ ಕಾರ್ಡ್ ಮೂಲಕ 1 ಲಕ್ಷ ರೂಪಾಯಿ ಧನ ಸಹಾಯವಿದೆ. ನಂತರ ಉಳಿದ ಹಣವನ್ನ ಫಲಾನುಭವಿಗಳು ಭರಿಸಬೇಕಾಗುತ್ತದೆ. ಇನ್ನು ಫಲಾನುಭವಿಗಳಿಂದ ಸ್ಲಂ ಬೋರ್ಡ್ ಭದ್ರತಾ ದೃಷ್ಟಿಯಿಂದ 55,000 ರೂಪಾಯಿಯಿಂದ 75,000 ರೂಪಾಯಿ ತನಕ ಹಣವನ್ನ ಕಟ್ಟಿಸಿಕೊಂಡಿದೆ. ಆದ್ರೆ ಮನೆಗಳು ಮಾತ್ರ ಜೇಡರ ಬಲೆ ಆವರಿಸಿ ಅನೈತಿಕ ಚಟುವಟಿಕೆ ತಾಣಗಳಾಗಿವೆ. ಈ ಕಡೆ ಮನಿ ಬಾಡಿಗೆನೂ, ಈ ಕಡೆ ಬಡ್ಡಿ ಕಟ್ಟುದು, ಎರಡಕ್ಕೆ ಜೀವನ ನಡೆಸೋ ಕಷ್ಟ ಆಗಿತ್ತು ನಮಗೆ. ಅಧಿಕಾರಿಗಳು ಭೇಟಿಯಾದ್ರ ಅಂದ್ರೆ ಅವ್ರು ಕಾಂಟ್ರಾಕ್ಟರ್ ಏನಂತಾರೆ, ಅವ್ರ ಇಲ್ಲಪ್ಪ ನಮಗೆ ಸರ್ಕಾರ ಕಡೆ ದುಡ್ಡು ಬರ್ತಾ ಇಲ್ಲ, ನಮಗೆ ಯಾಕೆ ಎಲ್ಲ ಗ್ಯಾರಂಟಿ ಸಲ ದುಡ್ಡು ಹೊಂಟ್ಬಿಟ್ಟೈತೆ, ನಮಗೆ ಪೆಂಡಿಂಗ್ ಇಟ್ಬಿಟ್ರ ಅವ್ರ ದುಡ್ಡು ಯಾವ ಕೊಡ್ತಾರ ಅವ್ ಕಟ್ತೀವಿ, ಅಲ್ಲಿ ಮೇಡಮ್ ನಮ್ಗೆ ಕೇಳಬೇಡ್ರಿ ಅಂತ ಹೇಳ್ತಾರ ಅವ್ರು. ಮುಂದೆ ರೊಕ್ಕನು ಇಲ್ರಿ, ಮನಿನೂ ಇಲ್ಲ ಅಂದ್ರೆ ಮತ್ತೆ ಮುಂದೆ ಪರಿಹಾರ ಬೇಕಲ್ರಿ. ಗುತ್ತಿಗೆದಾರರಿಗೆ 3.70 ಕೋಟಿ ರೂಪಾಯಿ ಬಿಲ್ ಬಾಕಿ ಇರೋದ್ರಿಂದ ಮನೆಯನ್ನ ಪೂರ್ಣಗೊಳಿಸಿಲ್ವಂತೆ. ಇದೆಲ್ಲದಕ್ಕೂ ಉತ್ತರ ನೀಡಬೇಕಾದ ಕೊಳಚೆ ನಿರ್ಮೂಲನಾ ಮಂಡಳಿ ಕಣ್ಣು ಮುಚ್ಚಿ ಕುಳಿತಿದೆ. ಮನೆ ದೊರೆಯದ ಕಾರಣ ಬಡ ಕೂಲಿ ಕಾರ್ಮಿಕರು ಸಾವಿರಾರು ರೂಪಾಯಿ ಕೊಟ್ಟು ಬಾಡಿಗೆ ಮನೆಯಲ್ಲಿ ಇರಬೇಕಾಗಿದೆ. ಒಟ್ಟಾರೆ ಬಡ ಜನ ಸುಂದರ ಮನೆಯ ಕನಸು ಕಮರಿ ಹೋಗ್ತಾ ಇದೆ. ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಬಡವರ ತಲೆ ಮೇಲೆ ಸೂರು ಕಲ್ಪಿಸಿ ಕೊಡಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ 500 ಕೊಳಚೆ. ನೋಡಿ, ಇಲ್ಲಿನ ಬಡ ಕೊಳಚೆ ಪ್ರದೇಶದ ಜನರಿಗೆ ಸ್ಲಂ ಬೋರ್ಡ್ನಿಂದ 500 ಮನೆ ಕಟ್ಟಿಸಿಕೊಳ್ಳಲಾಗ್ತಾ ಇದೆ. 500 ಮನೆ. ಈ ಮನೆಗಳ ಕಾಮಗಾರಿಗೆ 2022ರಲ್ಲಿ ಅಂದಿನ ಬಾಗಲಕೋಟೆ ಶಾಸಕ ವೀರಣ್ಣ ಚರಂತಿಮಠ ಭೂಮಿ ಪೂಜೆ ಮಾಡಿದ್ದಾರೆ. ಅಂದು ಆರಂಭವಾದ ಮನೆಗಳ ಕಟ್ಟಡ ಕಾರ್ಯ ಇಂದಿಗೂ ಮುಕ್ತಾಯವಾಗಿಲ್ಲ. ಯಾಕೆ ನೋಡಿ, ಈ ಮನೆಗಳ ಕಟ್ಟಡ ವೆಚ್ಚ ಒಟ್ಟು 7 ಲಕ್ಷ ರೂಪಾಯಿ. ಇದಕ್ಕೆ ಕೇಂದ್ರ 1.5 ಲಕ್ಷ, ರಾಜ್ಯ ಸರ್ಕಾರ 2 ಲಕ್ಷ ರೂಪಾಯಿ, ಕಾರ್ಮಿಕ ಕಾರ್ಡ್ ಮೂಲಕ 1 ಲಕ್ಷ ರೂಪಾಯಿ ಧನ ಸಹಾಯವಿದೆ. ನಂತರ ಉಳಿದ ಹಣವನ್ನು ಫಲಾನುಭವಿ ಭರಿಸಿದೆ. ಅಂದ್ರೆ 7 ಲಕ್ಷ ಅಲ್ಲಿ 1.5, 2.5, 3.5, 4.5, 5, 6, 7, 1, 2,
ಇನ್ನು ಫಲಾನುಭವಿಗಳಿಂದ ಸ್ಲಂ ಬೋರ್ಡ್ ಭದ್ರತಾ 55,000 ರೂಪಾಯಿಯಿಂದ 75,000 ರೂಪಾಯಿವರೆಗೆ ಏನು ಕಟ್ಟಿಸಿಕೊಂಡಿದೆ. ಆದ್ರೆ ಮನೆಗಳು ಮಾತ್ರ ಸಿಕ್ಕಿಲ್ಲ. ಪಾಪ ಕೊಟ್ಟಿದ್ದಾರೆ. ಗುತ್ತಿಗೆದಾರರಿಗೆ 3.70 ಕೋಟಿ ರೂಪಾಯಿ ಬಾಕಿ ಬಿಲ್ ಇರೋದ್ರಿಂದ ಮನೆಯನ್ನು ಪೂರ್ಣಗೊಳಿಸಲುವಂತೆ. 3.70 ಕೋಟಿ ಚಿನ್ನದ ವ್ಯವಹಾರ, ಮತ್ತೊಂದು ವ್ಯವಹಾರ, ಅಲ್ಲಿ 3.70 ಕೋಟಿ. ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಏನು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ 18 ಕೋಟಿ ರೂಪಾಯಿ ಅಂತೆ. ಇಲ್ಲಿ ಕೊಡ್ಲಿಕ್ಕೆ ದುಡ್ಡಿಲ್ಲ. ಇದೆಲ್ಲಕ್ಕೂ ಉತ್ತರ ನೀಡಬೇಕಾದ ಕೊಳಚೆ ನಿರ್ಮೂಲನಾ ಮಂಡಳಿ ಕಣ್ಮುಚ್ಚಿ ಕುಳಿತಿದೆ. ಯಾರು ಕೊಳಚೆ ನಿರ್ಮೂಲನಾ ಮಂಡಳಿ? ಬನ್ನಿ ಎಲ್ಲರನ್ನು ಓಪನ್ ಮೇಲಕ್ಕೆ ತೆಗಿಯೋಣ. ಶಿವಾನಂದ ಅವರು, ಇದು ಸೊಹೈಲ್ ಸ್ಲಂ ಬೋರ್ಡ್ ಆಫೀಸರ್. ಸೊಹೈಲ್ ಸಾಹೇಬ್ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಶಿವಾನಂದ್ ಎಡಬಲಿ, ಶಶಿಧರ್ ಕುರೇರ್ ಇದ್ದಾರೆ. ಶಶಿಧರ್ ಕುರೇರ್ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡ್ತಾರೆ. ನಿನ್ನೆ ಕೂಡ ಒಂದು ಸ್ಟೋರಿ ಆಯ್ತು ನೋಡಿ. ಆ ಮಕ್ಕಳು ಮೂಗು ಮುಚ್ಕೊಂಡು ಹೋಗ್ತಾ ಇದ್ರು, ಅಲ್ಲೆಲ್ಲ ಕೆಲಸ ಮಾಡಿಸ್ತಾರೆ. ಶಶಿಧರ್ ಕುರೇರ್ ಅವರು ಸಿಒ, ಕೆಎಂ ಜಾನಕಿ ಜಿಲ್ಲಾಧಿಕಾರಿಗಳು, ಪಿಸಿ ಗದ್ದಿಗೌಡರು ಸಂಸದರೇ ಸ್ವಲ್ಪ ಮಾತಾಡ್ರಿ. ನೀವೇನಾದ್ರೂ ಮಾಡಿ ಸ್ವಲ್ಪ ಕೆಲಸ. ಸುಮ್ಮನೆ ಗೆದ್ದು ಬಿಟ್ಟಂಗೆ ಆಗ್ತಾ ಇದ್ರೆ ನನಗೆ ಅಲ್ಲಿ ಬಾಗಲಕೋಟೆ ಅಂತ ಒಂದು ಇದೆಯಾ ಇಲ್ವಾ ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡ್ಬಿಟ್ಟು ನಾನು ಹಿಂಗೆಲ್ಲ ಮಾಡಿದಿನಪ್ಪ. ಆಮೇಲೆ ಸುಖ ಸುಮ್ಮನೆ ಇದ್ದು ಪ್ರಯೋಜನ ಇಲ್ಲ. ರಾಷ್ಟ್ರಪತಿ ಆಡಳಿತದಲ್ಲೂ ಕೂಡ ಆಗುವಂತ ಕೆಲಸಗಳಾಗ್ತಾ ಇರುತ್ತೆ. ನೀವು MLA ಆದ್ರೆ ವೀಕ್ಷಕರೇ ಒಂದು 500 ಕೋಟಿ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಬಂದೇ ಬರುತ್ತೆ, ಕಂಪಲ್ಸರಿ ಅದು. ಅದಕ್ಕೆ ನೀವು ಕತ್ತಿ ವರಸೆ, ಕುದುರೆ ಸವಾರಿ ಎಲ್ಲ ಕಲಿಯುವಂತ ಅಗತ್ಯ ಇಲ್ಲ, ಕಬಡ್ಡಿ ಎಲ್ಲ ಆಡುವಂತ ಅಗತ್ಯ ಇಲ್ಲ. ತನ್ನಿಂತಾನೆ 500 ಕೋಟಿ ಬರುತ್ತೆ. ನಿಮ್ಮ ಕೆಪಾಸಿಟಿ ತಾಕತ್ತಿದ್ರೆ 1000 ಕೋಟಿ, 1500 ಕೋಟಿ, 2000 ಕೋಟಿ ತಂದ್ರೂ ಪ್ರಯೋಜನ ಇಲ್ಲ. ತಂದು ಅದನ್ನು ಜನರ ಉಪಯೋಗಕ್ಕೆ ಸಿಗಬೇಕು. ಓಕೆ, ಎಲ್ಲರ ಗಮನಕ್ಕೂ ಮತ್ತೊಮ್ಮೆ ತರ್ತಾ ಇದ್ದೀನಿ. ಶಿವಾನಂದ್ ಎಡಬಲಿ, ಸೊಹೈಲ್ ಸ್ಲಂ ಬೋರ್ಡ್ ಸೆಕ್ಷನ್ ಆಫೀಸರ್, ಶಶಿಧರ್ ಕುರೇರ್ ಸಿಇಒ, ಜಾನಕಿ ಮೇಡಂ ಜಿಲ್ಲಾಧಿಕಾರಿಗಳು, ಪಿಸಿ ಗದ್ದಿಗೌಡರು ಸಂಸದರು 3.70 ಕೋಟಿ ನೀವು ಬಿಡುಗಡೆ ಮಾಡಿದ್ರೆ ಅಲ್ಲಿ ಮನೆಗಳಾಗಿ ಸ್ಲಂನ ಎಲ್ಲ ಸ್ಲಂ ಅಲ್ಲಿ ವಾಸ ಮಾಡೋರಿಗೆ ಮನೆ ಸಿಗತ್ತೆ. ಒಳ್ಳೆ ಕೆಲಸ ಅಲ್ವಾ? ಅದನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೂಪರ್ 3 ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. 1 ಕೋಟಿ ವೆಚ್ಚದಲ್ಲಿ ಯಾವ ರೀತಿ ಚಿತ್ರದುರ್ಗದಲ್ಲಿ ಕೆಲಸಗಳಾಗ್ತಾ ಇಲ್ಲ ಅದರ ಬಗ್ಗೆ ಗಮನ ಹರಿಸಿದ್ದೀವಿ. ಆದಷ್ಟು ಬೇಗ ಸಂಬಂಧಪಟ್ಟವರು ಗಮನ ಹರಿಸಲಿ ಅನ್ನುವಂಥ ನಂಬಿಕೆ ನಮ್ಮದು. ಇನ್ನು ಈಗ ಬಾಗಲಕೋಟೆಗೆ ಹೋಗೋಣ. 3 ವರ್ಷವಾದರೂ ಮುಗಿದಿಲ್ಲ ಕಾಮಗಾರಿ. ಬಡವರಿಗೆ ಕಟ್ಟಿಸಿದ ಮನೆಗಳು ಅಧೋಗತಿಗೆ ತಲುಪ್ತಾ ಇದೆ. ಅಧ್ವಾನ ಆಗಿದ್ರು ಹೇಳೋರಿಲ್ಲ, ಕೇಳೋರಿಲ್ಲ. ಇದು ಬಾಗಲಕೋಟೆಯ ಮನೆಯ ವಿಚಾರ. ಒಂದ್ ಕಡೆ ಅರ್ಧಂಬರ್ಧ ಕಾಮಗಾರಿ. ಈ ದುಡ್ಡೆಲ್ಲ ಎಲ್ಲಿಗಿರಿ ಹೋಗುತ್ತೆ? ನೋಡಿ ಸರ್, ಒಂದು ಗಣೇಶೋತ್ಸವ ಮಾಡುವಾಗ ನಾವೊಂದು ಪ್ಲಾನ್ ಮಾಡ್ತೀವಿ. ಗಣೇಶೋತ್ಸವ ಈ ತರ ಇರುತ್ತೆ, ಇಷ್ಟು ದೊಡ್ಡ ಗಣಪತಿ, ಇಷ್ಟು ಜನ ಬರ್ತಾರೆ, ಈ ತರ ಏನು ಮೈಕ್ ಹಾಕ್ತೀವಿ, ಸೆಟ್ಟಿಂಗ್ ಈ ತರ ಇರುತ್ತೆ, ಒಂದು ಪ್ಲಾನ್ ಮಾಡ್ತೀವಲ್ವಾ? ಆ ಪ್ಲಾನ್ ಮಾಡಿದಾಗ ಅದಕ್ಕೆ ತಕ್ಕ ಹಾಗೇನೆ ಎಲ್ಲವೂ ವ್ಯವಸ್ಥೆಗಳೆಲ್ಲ ಆಗುತ್ತೆ. ಏನೇ ಒಂದು ಹಬ್ಬ ಹರಿದಿನ ಮಾಡಿದ್ರು, ಒಂದು ಕ್ರಿಕೆಟ್ ಮ್ಯಾಚ್ ಮಾಡ್ತೀವಿ, ಒಂದು ಪ್ಲಾನ್ ಮಾಡ್ತೀವಿ. ಈಗ ಬಡವರಿಗೆ ಒಂದು ಮನೆ ಕಟ್ಟಿಕೊಡ್ಬೇಕು ಅಂತ ಹೇಳುವಾಗಲೂ ಕೂಡ ಆ ತರ ಒಂದು ಪ್ಲಾನ್ ಮಾಡಿರ್ತೀವಿ. ಇಷ್ಟು ಖರ್ಚಾಗತ್ತೆ, ಮತ್ತೊಂದು ಆಗತ್ತೆ ಅಂತ ಹೇಳಿ. ಬಟ್ ಇದು ಆಗಿಲ್ಲ. ಏನಿದು? ದೇವರು ಕೊಟ್ಟರು, ಪೂಜಾ